ಮೊದಲ ಸುದ್ದಿಯನ್ನ ಗಮನಿಸೋಣ. ಶಾಸಕ ಮುನಿರತ್ನ ಅವರಿಗೆ ಮೊಟ್ಟೆ ಏಟ ಹಾಕಿದೆ ನಿನ್ನೆ. ಆದ್ರೆ ಇದರ ಹಿಂದೆ ಆಸಿಡ್ ಘಾಟ್ ಬರ್ತಾ ಇದೆ. ಹಾಗಾದ್ರೆ ಮುನಿರತ್ನ ಅವರ ಆರೋಪ ಏನು? ಕಾಂಗ್ರೆಸ್ ಇಲ್ಲಿ ಹೇಳ್ತಾ ಇರೋದು ಏನು? ಈಗಾಗಲೇ ರಾಜರಾಜೇಶ್ವರಿ ನಗರದ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ದೊಡ್ಡ ಕುರುಕ್ಷೇತ್ರ ಅಂತಾನೆ ಹೇಳಬೇಕಾಗುತ್ತೆ, ಈ ಹಿಂದಿನಿಂದಲೂ ಕೂಡ ಈ ಕ್ಷೇತ್ರ ಆ ರೀತಿಯಾದಂತಹ ಬೆಳವಣಿಗೆಗಳನ್ನ ಕಂಡಿದೆ. ಹಾಗಾದ್ರೆ ಇಲ್ಲಿ ಮುನಿ ಮೊಟ್ಟೆಯ ಕತೆ ಏನು? ಈಗಾಗಲೇ ಮುನಿರತ್ನ ಅವರು ನಿನ್ನೆ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನದ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ತಲೆಗೆ ಮೊಟ್ಟೆ ದಾಳಿ ಆಗುತ್ತೆ. ಮೊಟ್ಟೆ ಎಸೆದ ಸಂದರ್ಭದಲ್ಲಿ ಆಸಿಡ್ ಮೊಟ್ಟೆ ಇದು ಅನ್ನುವಂಥದ್ದು, ನನ್ನನ್ನು ಕೊಲೆ ಮಾಡೋದಕ್ಕಂತಾನೆ ಪ್ರಯತ್ನಗಳಾಗ್ತಾ ಇದೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ ಅವರು. MLA ಮುನಿರತ್ನ ಮೇಲೆ ಹಾಗಾದ್ರೆ ಮೊಟ್ಟೆ ದಾಳಿ ಮಾಡಿದ್ಯಾರು? ಈಗ DK ಬ್ರದರ್ಸ್ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಶಾಸಕ ಮುನಿರತ್ನ. ಆದ್ರೆ ಅವರ ಆರೋಪಕ್ಕೆ DK ಬ್ರದರ್ಸ್ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಕೌಂಟರ್ ಏನು? ಯಾವ ರೀತಿಯಾಗಿ ಇದು ದೊಡ್ಡ ರೂಪದಲ್ಲಿ ಈಗ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ತಾ ಇದೆ? ಹಾಗಾದ್ರೆ ಈ ಮೊಟ್ಟೆ ದಾಳಿಯ ಬಗ್ಗೆ ಮುನಿರತ್ನ ಅವರು ಹೇಳೋದೇನು? ಯಾರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ? ಕೊಲೆ ಆರೋಪ ಮಾಡಿದ್ಯಾಕೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ. ಪೋಸ್ಕೋ ಕೇಸ್ ಹಾಕಿ ನನ್ನ ಜೈಲಿಗೆ ಕಳ್ಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೀನು ರಾಜೀನಾಮೆ ಕೊಡು, ಕುಸುಮಾ ಮಿನಿಸ್ಟರ್ ಆಗಬೇಕು, ಕುಸುಮಾ ಮಿನಿಸ್ಟರ್ ಆಗಿಲ್ಲ ಅಂದರೆ ನೀನು ಬಿಡಲ್ಲ, ನೀನು ರಾಜೀನಾಮೆ ಕೊಡು, ಅವ್ರನ್ನ ಮಿನಿಸ್ಟರ್ ಮಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥ. DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕೊಂಡಿ ಕಳಿಸ್ತೀನಿ ಅಂದರೆ ಅದರ ಅರ್ಥ ಕೊಲೆ ಮಾಡಿಸ್ತೀನಿ ಅಂತ. ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಕುಸುಮಾರ್ ಅವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು. ಮೊಟ್ಟೆ ಪ್ರಕರಣದಲ್ಲಿ ಹೆಣ್ಮಕ್ಕಳ ಹೆಸರು ಕೂಡ ಈಗ ತಳುಕು ಹಾಕಿಕೊಳ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಅವರ ಮಾಡ್ತಾ ಇರುವ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ, DCM DKಶ ಹಾಗೆಯೇ ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ನೋಡಿ. ಯಾವ ಪಾರ್ಟಿ ಸೇರಿದ್ದಾರೆ ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ಅವ್ರನ್ನ ಇಮಿಡಿಯೇಟ್ ಆಗಿ 3 ಜನ ಯಾರು ಮೊಟ್ಟೆ ಹೆಸದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದ್ರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಮುನಿರತ್ನ ಮೊಟ್ಟೆ ದಾಳಿ ಬಗ್ಗೆ ಬಿಜೆಪಿ ನಾಯಕರು ಹೇಳಿದ್ದೇನು ನೋಡಿ. ಅವರು ಜನಪ್ರತಿನಿಧಿ ಇದ್ದಾರೆ, ಶಾಸಕರಿದ್ದಾರೆ. ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದ್ರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ಅವ್ರ ಮೇಲೆ ಆರೋಪಗಳಿದೆ, ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತಾ ಇದೆ, ಕೋರ್ಟು ಜಾಮೀನು ಕೊಟ್ಟಿದೆ. ಕೋರ್ಟ್ ಅವ್ರಿಗೆ ಕ್ಷೇತ್ರಕ್ಕೆ ಹೋಗಬಾರದು ಅಂತ ಹೇಳಿದ್ಯಾ? ಪೊಲೀಸರ ಕರ್ತವ್ಯ ಇದು. ಸರ್ಕಾರ ಆದರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ, ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಅಂತ. ಇವತ್ತು ನನಗೆ ಈಗ ಗೊತ್ತಾಗಿರುವ ಮಾಹಿತಿ, 1-2 ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದ್ರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂತವರಿಗೆ ಶೋಭೆ ತರೋದಿಲ್ಲ. ಲೆಟ್ ಕೋರ್ಟ್ ಡಿಸೈಡ್. ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಸರಣಿ ರೀತಿ ಒಂದು CT ರವಿಯ ಪ್ರಕರಣ ಆಯಿತು, ಆಗಿನ್ನ 1 ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ BJP MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಈ ಕಾಂಗ್ರೆಸ್ ಶಾಸಕರು, 10 ಶಾಸಕರ ಮೇಲೆ ಕೇಸಿದೆ, ಮರ್ಡರ್ ಕೇಸಿದೆ, ರೇಪ್ ಕೇಸಿದೆ, ದುಡ್ಡು ಹೊಡೆದಿರೋ ಕೇಸಿದೆ, ಲೂಟಿ ಕೇಸಿದೆ. 10 ಜನ. ಹಂಗಾರೆ ಅಲ್ಲೆಲ್ಲ BJP ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ, ಕಲ್ಲು ಹೊಡೆದಿದ್ರ?
ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವನು ಆಪಾದಿತ ಅಲ್ಲ. ಸೊ ಈಗ ಯಾವ ರೀತಿಯಾದಂತಹ ರಾಜಕೀಯ ಮೇಲಾಟಗಳಿಗೆ ಇದು ಕಾರಣ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮಧು, ಈಗಾಗಲೇ ನಾವು ಗಮನಿಸಿದ್ವಿ ವಿಧಾನ ಪರಿಷತ್ನಲ್ಲಿ ಅಂದ್ರೆ ಅಧಿವೇಶನದ ಕೊನೆಯ ದಿನ ಆದಂತಹ ಒಂದು ರಾಜಕೀಯ ವಿದ್ಯಮಾನಗಳು ಕೂಡ ಇನ್ನೂ ಕೂಡ ಆ ರೀತಿಯಾಗಿ ಬಿಸಿ ಬಿಸಿ ಹಸಿ ಹಸಿಯಾಗಿ ಇರುವಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿರೋದು. ಕರ್ನಾಟಕದ ಮಟ್ಟಿಗೆ ನಾವು ಗಮನಿಸೋದಾದ್ರೆ ಆಂಧ್ರ ಆಗಿರೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣ, ಇಂತಹ ಘಟನೆಗಳನ್ನ ನಾವು ಗಮನಿಸ್ತೀವಿ. ಬಟ್ ಕರ್ನಾಟಕದಲ್ಲಿ ಈ ರೀತಿಯ ದ್ವೇಷದ ರಾಜಕಾರಣ, ರಾಜಕೀಯ ಮೇಲಾಟ, ಅಫ್ಕೋರ್ಸ್ ನೀವೇ ಹೇಳಿದಂತೆ ನವಿತಾ, ಬೆಳಗಾವಿ ಪ್ರಕರಣ ಹಸಿ ಬಿಸಿ ಆಗಿರುವಂತಹ ಸಂದರ್ಭದಲ್ಲೇ ಇಂಥದ್ದೊಂದು ಘಟನೆ ಆಗಿರುವಂಥದ್ದು ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದೆ. ನಾಟ್ ಓನ್ಲಿ ಅವ್ರ ಮೇಲೆ ದಾಳಿ ಮಾಡಿದವರು ಅಂತಲ್ಲ, ದಾಳಿ ಮಾಡಿಸ್ಕೊಂಡವ್ರ ಮೇಲೂ ಕೂಡ ಅನುಮಾನಗಳನ್ನು ಹುಟ್ಟಾಕುವಂಥ ಪ್ರಸಂಗ ಇದು. ತುಂಬ ಮಜವಾದಂತಹ ಕುತೂಹಲಕಾರಿ ಘಟನೆ. ಮೊಟ್ಟೆ ಹೊಡೆಸ್ಕೊಂಡಿದ್ದ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯಾಗಿ ಒಂದು ಸೂಕ್ತವಾದಂಥ ಒಂದು ಉತ್ತರ ಸಿಗದೆ ಹೊರತು ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಒಂದು ಪೊಲಿಟಿಕಲ್ ಹೈಡ್ರಾಮಾ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕರಾರುವಕ್ಕಾಗಿ ತಲೆ ಮೇಲೆ ಬಿಡುತ್ತೆ. ಮತ್ತು ಪೊಲೀಸರು ಕಾರ್ಯಕ್ರಮದ ವೇದಿಕೆವರೆಗೂ ಕೂಡ ನೀವು ಕಾರಲ್ಲೇ ಹೋಗಿ ಅಂತ ಹೇಳಿದ್ರು ಕೂಡ ಇಳಿದು ನಡ್ಕೊಂಡು ಯಾಕೆ ಹೋದ್ರು, ಮತ್ತು ಪಕ್ಕದಲ್ಲಿದ್ದಂಥ ಬೆಂಬಲಿಗರು ಆಸಿಡ್ ಅಂತ ಹೇಗೆ ಎಕ್ಸಾಕ್ಟಾಗಿ ಏನು ಅಷ್ಟು ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳವರು, ಇಂಥದ್ದೆಲ್ಲ ಅನುಮಾನಗಳು ಕುತೂಹಲಗಳು ಬಂದೇ ಬರುತ್ತೆ. ಮತ್ತು BJPಯವರು ಕೂಡ ಏನು ಇಶ್ಯೂ ಇಲ್ಲದೆ ತುಂಬ ಇಂಪ್ರಾಕ್ಟಿಕಲ್ ಆಗಿ ಸಿಕ್ಕಿದ್ದೆಲ್ಲದರೂ ಕೂಡ ಈಗ ಬೆಳಗಾವಿನಲ್ಲಿ ಈಗ CT ರವಿ ಅವರು ಅಷ್ಟೆಲ್ಲ ಹಂಗಾಮ ಆಗುವಂಥದ್ದು ಮಾಡಿಸ್ಕೊಂಡಿದ್ದು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ 3 ಜಿಲ್ಲೆಗಳನ್ನು ಸುತ್ತಿಸಿದ್ದಾರೆ. ಅವರು ಬಿಟ್ಟಿದಾರ, ಅದು ಆಡಿಯೋ ಫೇಕ್ ಇದೆಯಾ ಒರಿಜಿನಲ್ ಇದೆಯಾ ಅದೆಲ್ಲವೂ ಕೂಡ ತನಿಖೆ ಆದಂಥ ಸಂದರ್ಭದಲ್ಲಿ ಬಂದೇ ಬರುತ್ತೆ. ತಪ್ಪಿತಸ್ಥರಾದಂಥ ಸಂದರ್ಭದಲ್ಲಿ ಯಾರೇ ಮಾತಾಡಿದ್ರು ಕೂಡ ಅದು ಶಿಕ್ಷಾರ್ಹ ಅಪರಾಧ ಒಂದು ಹೇಡಿನ ಬಗ್ಗೆ ಮಾತನಾಡಿದರೆ ಅದು ಒಂದು ಆಯಾಮ. ಆದರೆ ಅಲ್ಲಿ ಆಗಿರುವಂಥ ಹೈಡ್ರಾಮಾ ಆಗಿದ್ದು ಮಾಡಿಸ್ಕೊಂಡಿದ್ದು ಅಂತ ಹೇಳಲಿಕ್ಕೂ ಯಾವ ಅಲ್ಲಿ ಆಯಾಮಗಳು ಕಾಣಿಸ್ತಿರ್ಲಿಲ್ಲ. ಯಾವ ಎಡ್ಜಲ್ಲೂ ಕೂಡ ಆ ಡೈಮೆನ್ಷನ್ ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಮುನಿರತ್ನ ಅವರ ಕೇಸ್ ಮೇಲೆ ಅಂಥದ್ದೊಂದು ಅನುಮಾನಗಳು ಮೂಡಲಿಕ್ಕೆ ಸಹಜವಾಗಿ ಮುನಿರತ್ನ ಅವರು ಈಗ ಕಾಂಗ್ರೆಸ್ ಅವರೇ ಆರೋಪ ಮಾಡ್ತಾ ಇರುವಂತೆ ಅವರೊಬ್ಬರು ಒಳ್ಳೆ ಫಿಲಮ್ ಪ್ರೊಡ್ಯೂಸರು, ಒಳ್ಳೊಳ್ಳೆ ಕಥೆಗಳನ್ನು ಸೃಷ್ಟಿ ಮಾಡ್ತಾರೆ, ಮತ್ತು ತುಂಬ ಪಳಗಿರುವಂಥ, ಈಗ ಅವ್ರಿಗೆ ಒಂದು ಜಾತಿ ಬಲ ಇಲ್ಲ. ನಾಯ್ಡು ಸೇರಿದಂಥವ್ರು RR ನಗರದಲ್ಲಿ ಎಲ್ಲ ವೋಟ್ ಬ್ಯಾಂಕ್ಗಳನ್ನು ಸಾಲಿಡ್ ಆಗಿಟ್ಕೊಂಡು ಕಂಟಿನ್ಯೂಸ್ ಆಗಿ ಗೆದ್ದುಕೊಂಡು ಬರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ ಅದು. ಅಸಾಮಾನ್ಯ ಬುದ್ಧಿವಂತಿಕೆ ಮತ್ತು ಅಸಾಮಾನ್ಯ ತಂತ್ರಗಾರಿಕೆಗಳಿದ್ದರೆ ಮಾತ್ರ ಅದು ಸಾಧ್ಯ. ಅಂಥ ಅಸಾಮಾನ್ಯ ಬುದ್ಧಿವಂತಿಕೆ ತಂತ್ರಗಾರಿಕೆ ಮುನಿರತ್ನ ಅವ್ರಿಗಿದೆ ಅನ್ನೋ ಕಾರಣಕ್ಕೆ DK ಬ್ರದರ್ಸ್ ಅವರನ್ನು ಕೂಡ ಎದುರಿಸಿ ಕಳೆದ ಸಲವೇ ಇನ್ನೇನು ಹಗ್ಗ ಜಗ್ಗಾಟ ಆಗಿತ್ತು, ಆವೇಣಿ ಆಟದಲ್ಲಿ ಸೋತ ಬಿಡ್ತಾರೇನೋ ಮುನಿರತ್ನ ಅನ್ನುವಂಥ ಪರಿಸ್ಥಿತಿಯಲ್ಲೂ ಕೂಡ, ಮತ್ತು BJP ಈ ಹಿಂದೆ ಇವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ BJPಯ ತುಳಸಿ ಮುನಿರಾಜ್ ಅವರು ಎಂತೆಂಥ ಕೇಸ್ಗಳನ್ನು ಹಾಕಿದ್ರು, ಫೇಕ್ ವೋಟರ್ ಐಡಿ ಕಾರ್ಡ್, ಎಲ್ಲ ಒತ್ತಡಗಳು, ಗೊಂದಲಗಳು ಮತ್ತು ವಿರೋಧಗಳ ನಡುವೆ ಗೆದ್ಕೊಂಡು ಬರ್ತಿದ್ರು ಕಂಟಿನ್ಯೂಸ್ ಆಗಿ. ಅಂದರೆ ಎಂಥ ಮನುಷ್ಯ ಇರ್ಬೋದು ಸಾಲಿಡ್ ಆಗಿ ಅನ್ನುವಂಥದ್ದು ಬಂದೇ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವರು ಆರೋಪ ಮಾಡಲಿಕ್ಕೆ ಆಸ್ಪದ ಕಾಣಿಸ್ತಾ ಇದೆ, ಅವಕಾಶ ಕಾಣಿಸ್ತಾ ಇದೆ. ಇವರು ಒಳ್ಳೆ ಸಿನಿಮಾ ಅಭಿರುಚಿ, ಸದಭಿರುಚಿ ಇರೋದ್ರಿಂದ ಇಂಥದ್ದೊಂದು ಸೃಷ್ಟಿ ಮಾಡ್ಕೊಂಡಿರುವಂಥ ಚಿತ್ರಕಥೆ ಇದು ಸಿನಿಮ್ಯಾಟಿಕ್ ಆಗಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇರ್ರೆಲೆವೆಂಟ್ ಆಗಿಬಿಟ್ಟಿದ್ರು ಮುನಿರತ್ನ ಅವರು ರಾಜಕಾರಣದಲ್ಲಿ. ನೀವು ಗಮನಿಸಬಹುದು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಅವ್ರ ಅಕ್ಕಪಕ್ಕ ಕೂಡ ಯಾರು ಮಾತನಾಡಿಸುವಂಥದ್ದು ಅಥವಾ ಅವ್ರನ್ನ ಇವತ್ತು ಅಶೋಕ್ ಅವ್ರು ಮಾತನಾಡಿದರೆ ಜಸ್ಟಿಫೈ ಮಾಡಿ, ಯಾಕಂದ್ರೆ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರು BJP MLA ಮತ್ತು ಪ್ರತಿಪಕ್ಷ ನಾಯಕನಾಗಿ ಮಾತನಾಡಿದ್ರೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಮಾತನಾಡಿದ್ದಾರೆ. ಆದ್ರೆ ಇದೇ ಅಶೋಕ್ ಅವರು ಈ ಒಂದು ಪ್ರಕರಣ ಆದಂತ ಸಂದರ್ಭದಲ್ಲಿ ಸಂತೆ ಚುಚ್ಚಿದ್ರಂತೆ, ಯಾರನ್ನ ಕರ್ಕೊಂಡ್ಬಂದು ನಿಲ್ಸಿದ್ರಂತೆ, ಹೌದಣ್ಣ ನನ್ನ ಮೇಲೂ ಬಂದ್ಬಿಟ್ಟಿದ್ರು ಅಂತೆಲ್ಲ ಸೋಮಣ್ಣ ಅವ್ರ ಜೊತೆ ಮಾತನಾಡುವಂತ ವಿಡಿಯೋಗಳು ವೈರಲ್ ಆಗಿದ್ವು. ಸೊ ಈ ಹಿನ್ನೆಲೆಯಲ್ಲಿ ಮುನಿರತ್ನ ಅವರ ವಿಚಾರವಾಗಿ ಪಕ್ಷದೊಳಗಡೆ ಅಸಮಾಧಾನ, ಅಸಹನೆ, ಬೇಸರಗಳಿದೆ ಅನ್ನುವಂಥದ್ದು ಏನಿತ್ತು ಈ ಪ್ರಕರಣದಲ್ಲಿ ಮಾತನಾಡಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ವಿರುದ್ಧವಾಗಿ ಅಲ್ಲೊಂದು ಅವಕಾಶಾಸ್ಪದ ಇರೋದ್ರಿಂದ. ಆದರೆ ಮುನಿರತ್ನ ಅವರ ಎಂಟೈರ್ ಪ್ರಕರಣ ಏನಿದೆ, ಓಕೆ, ಅವರಿಗೆ ನಿಜವಾಗ್ಲೂ ಸಿವಿಯರ್ ಆಗಿ ತೊಂದರೆ ಆಗಿದ್ರೆ ಹಾಸ್ಪಿಟಲೈಸ್ ಆದರೂ, ಎಕ್ಸಾಮೈನ್ ಆಯಿತು, ಎಲ್ಲ ಓಕೆ. ಈಗ DK ಶಿವಕುಮಾರ್ ಹೇಳಿದಂತೆ ಕೆಲವು ನಾನು ಹೆಸರು ಹೇಳಿದ್ದು ಜೀರ್ಣ ಆಗಲ್ಲ, ಎಲ್ಲದಕ್ಕೂ ನಾನೇ ಅನ್ನೋ ರೀತಿ ಹೇಳ್ತಾರೆ ಅಂತ. ಆದರೆ ಅದೇ DK ಬ್ರದರ್ಸ್ ವಿರುದ್ಧ ಮುನಿರತ್ನ ಅವರು ಮಾಡ್ತಾ ಇರುವಂಥ ಹೋರಾಟ, ಒದ್ದಾಟಗಳೇನಿದೆ ಅನ್ನುವಂಥದ್ದು ಕಳೆದ 2-2.5 ವರ್ಷಗಳಲ್ಲಿ ಕಾಣಿಸ್ತಾ ಇದೆ. ಮತ್ತು ಅವರು ಹೇಳ್ಕೊಂಡಿರೋವಂಥದ್ರಲ್ಲಿ ಅರ್ಧ ಸತ್ಯ ಕೂಡ ಇದೆ. ಈಗ DK ಸುರೇಶ್ ಅವರು ಸೋಲೋದ್ರಲ್ಲಿ ರಾಜರಾಜೇಶ್ವರಿ ನಗರದ ಪಾತ್ರ ಅಂದರೆ ವೋಟರ್ಸ್ ಪಾತ್ರ ಮತ್ತು ಅದರಲ್ಲಿ ಕೊಡಿಸಿರುವಂಥ ಲೀಡು ಮುನಿರತ್ನ ಪಾತ್ರ ಕೂಡ ಖಂಡಿತವಾಗಿದೆ. ಅದೇ ಕಾರಣಕ್ಕೆ ಮಂಜುನಾಥ್ ಅಂತ ಸಭ್ಯ ವ್ಯಕ್ತಿತ್ವ ಇರುವಂಥ ಜನರು ಕೂಡ ರಾಜಕಾರಣಕ್ಕೆ ಬಂದ ಮೇಲೆ ಅನಿವಾರ್ಯವಾಗಿ ಈಗ ಅವ್ರನ್ನ ಎಕ್ಸಾಮೈನ್ ಮಾಡಬೇಕಾಯ್ತು, ಅವ್ರ ಪರವಾಗಿ ಮಾತನಾಡಬೇಕಾಯ್ತು. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ರು. ನಿನ್ನೆ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ಹಾಗೆ ಹೀಗೆ ಅನ್ನುವಂಥದ್ದು. ಅಂದರೆ ಆ ಒಂದು ಕಾಂಟ್ರಿಬ್ಯೂಷನ್ ಮುನಿರತ್ನ ಕಡೆಯಿಂದ ಇದೆ ಅನ್ನೋ ಕಾರಣಕ್ಕೆ BJPಗೆ ಮಂಜುನಾಥ್ ಅವರಿಗೆ ಅಥವಾ ಒಟ್ಟಾರೆ ಅಲ್ಲಿ DK ಸುರೇಶ್ ಅವರ ವಿರುದ್ಧವಾಗಿ ಕೆಲಸ ಆಗಿರೋದ್ರಲ್ಲಿ ಇವ್ರದ್ದು ಏನು ಪಾತ್ರ ಇದೆ, ಆ ಕಾರಣಕ್ಕೆ ಸಹಜವಾಗಿ ಒಂದು ರಾಜಕೀಯ ವೈಷಮ್ಯ ಇದ್ದೇ ಇದೆ. ಆದರೆ ಈ ಮಟ್ಟಕ್ಕೆ ಹೋಗುತ್ತಾ, ಅಥವಾ ಮುನಿರತ್ನ ಅವರು ಈಗಾಗಲೇ ನೈತಿಕವಾಗಿ, ಕಾನೂನಾತ್ಮಕವಾಗಿ ಕುಸಿದು ಹೋಗಿರುವಂಥ ಸಂದರ್ಭದಲ್ಲಿ
ಯಕಶ್ಚಿತ್ ಒಂದು ಮೊಟ್ಟೆನಲ್ಲಿ ಡಿ ಕೆ ಬ್ರದರ್ಸ್ ಇವ್ರನ್ನ ಕೆಣಕ್ತಾರಾ ಅಥವಾ ಇವ್ರನ್ನ ಕೌಂಟ್ರ್ ಮಾಡ್ತಾರ ಅನ್ನುವಂಥದ್ದು ಯಾರಿಗಾದ್ರೂ ಕಾಡುವಂಥ ಪ್ರಶ್ನೆ. ಮಾಡುವಂಥದ್ದಿದ್ರೆ ಈಗಾಗಲೇ ಆಗಿರುವಂಥ ಹಂಗಾಮಗಳೇನಿದೆ ಈ ಹಿಂದೆ ಏನೋ ದಲಿತರಿಂದನೇ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣ ಇರ್ಬೋದು, ಒಂದು ಅತ್ಯಾಚಾರ ಪ್ರಕರಣ, ಇದರಲ್ಲೆಲ್ಲ ಏನೆಲ್ಲ ನೋಡಿದ್ದೀವಿ. ಅವಾದರೆ ಒಂದು ರಿಯಲ್ ಫೈಟ್ ಕಾಣಿಸ್ತಾ ಇದೆ, ಅದರಲ್ಲೊಂದು ಪ್ರಾಕ್ಸಿ ಫೈಟ್ ಕೂಡ ಕಾಣಿಸುತ್ತೆ ಮುನಿರತ್ನ ಅವ್ರು ಹೇಳೋ ರೀತಿ. ಆದರೆ ಈ ಒಂದು ಮೊಟ್ಟೆ ಪ್ರಕರಣ ನಿಜವಾಗ್ಲೂ ಕೂಡ ಆಗಿದ್ದ ಮಾಡಿಸಿದ್ದ ಅನ್ನುವಂಥದ್ದು ಗೊತ್ತಾಗಬೇಕು. ಈ ಮೂಲಕ ಜನಪ್ರತಿನಿಧಿಗಳು ಕೂಡ ಯಾವ ರೀತಿ ಸೀಸನ್ಡ್ ಪಾಲಿಟಿಷಿಯನ್ಸ್ಗಳಾಗಲಿಕ್ಕೆ ಅಥವಾ ಈಗ ಒಂದು ಮೂವಿ ಹಿಟ್ ಆಯಿತು ಅಂದರೆ ಆ ಫಾರ್ಮುಲಾವನ್ನು ಮತ್ತೊಂದು ಕಡೆ ಅಪ್ಲೈ ಮಾಡುವಂಥದ್ದು ನಾವು ನೋಡಿದ್ದೀವಿ. ಸೊ ಇಲ್ಲಿ ಸಿ ಟಿ ರವಿ ಅವರ ಪ್ರಕರಣ ಬಿಸಿಯಲ್ಲಿ ಇದ್ದ ಸಂದರ್ಭದಲ್ಲೇ ಈ ರೀತಿ ಆಗಿರುವಂಥದ್ದು ಏನು ಅನುಮಾನ ಹುಟ್ಟಾಕಿದೆ, ಅದಕ್ಕೆ ಸೂಕ್ತವಾದಂಥ ಉತ್ತರ ಸಿಗಲೇಬೇಕು. ಈ ಮೂಲಕ ರಾಜಕಾರಣಿಗಳಿಗೆ ಇಶ್ಯೂ ಇಲ್ಲದೆ ಏನೇನೆಲ್ಲ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಅಕಸ್ಮಾತ್ ಯಾರಾದರೂ ದಾಳಿ ಮಾಡಿದರೆ ಅವ್ರಿಗೂ ಕೂಡ ಏನು ಇಶ್ಯೂ ಇಲ್ಲದೆ ಯಾವ ರೀತಿ ಮಾಡಿದ್ದಾರೆ ಮುನಿರತ್ನ ವಿರುದ್ಧ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. ಅಕಸ್ಮಾತ್ ಮುನಿರತ್ನ ಅವ್ರದೇ ಪಾತ್ರ ಇದೆ ಅನ್ನೋದಾದ್ರೆ ಅದು ಕೂಡ ಬೆಳಕಿಗೆ ಬರಬೇಕಾಗುತ್ತೆ. ರವಿತಾ, ಎಸ್ ಪಟೇಲ್ರೆ, ಈಗಾಗಲೇ ನಾವು ಗಮನಿಸಿದ್ವಿ ಈ ಒಂದು ಘಟನೆಯನ್ನು ನೋಡ್ತಾ ಹೋದ್ರೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಅಂತ ಹೇಳಿ ಈಗಾಗಲೇ ಮಧು ಕೂಡ ಹೇಳ್ತಾ ಇದ್ರು. ಅಂದ್ರೆ ಏನು ಮಾಡಿಸಿದ್ದ ಅಥವಾ ತಾವೇ ಮಾಡಿಸ್ಕೊಂಡಿರುವಂತಹ ಪ್ರಯತ್ನ ಮಾಡಿದ್ದ ಅನ್ನೋದು ಹೊರ ಬರಬೇಕಾಗತ್ತೆ ತನಿಖೆಯಿಂದ. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಇದು ಅಸ್ತ್ರ ಆಗ್ತಾ ಇದೆ, ಬಿಜೆಪಿಗೆ ನಿಜವಾಗ್ಲೂ ಕೂಡ ಈ ಒಂದು ಅಸ್ತ್ರನ ಇದು, ಅಥವಾ ಈಗಾಗಲೇ ಕಾಂಗ್ರೆಸ್ನವರು ಹೇಳ್ದ ಹಾಗೆ ಇಲ್ಲಿ ಕತೆ, ಚಿತ್ರಕಥೆ, ನಟನೆ, ನಿರ್ದೇಶನ ಎಲ್ಲವೂ ಕೂಡ ಮುನಿರತ್ನ ಅವರ ಕಡೆಯದ್ದೇ ಅನ್ನೋದಾದ್ರೆ ಯಾವ ರೀತಿಯಾಗಿ ರಾಜಕೀಯ ಅಸ್ತ್ರ ಅಥವಾ ಸ್ವರೂಪವನ್ನ ಪಡೆದುಕೊಳ್ತಿದೆ? ನವಿತಾ, ಪ್ರಮುಖವಾಗಿ ಮುನಿರತ್ನಂ ನಾಯ್ಡು ಅವರ ಮೇಲೆ ಗುರುತರವಾದ ಗಂಭೀರವಾದ ಆರೋಪಗಳಿರ್ತಕ್ಕಂಥದ್ದು. ಸದ್ಯ ಅವರು ಕಿಡ್ನಾಪಿಂಗ್ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣದ ಆರೋಪಿತರಾಗಿರ್ತಕ್ಕಂಥದ್ದು SIT ತನಿಖೆ ಕೂಡ ನಡೆದಿರುವಂಥದ್ದು. ಈಗಾಗಲೇ ಅವರು ದಲಿತ ಸಮುದಾಯದ ಹೆಣ್ಣು ಮಗಳಿಗೆ, ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳಿಗೆ ಅವಾಚ್ಯ ಪದ, ನಿಂದನೆ ಮತ್ತು ಅವರು ಆಡಿದ ಮಾತುಗಳು ಸತ್ಯ ಅಂತೇಳಿ ಈಗಾಗಲೇ FSL ವರದಿಗಳು ಕೂಡ ಬಂದಿರತಕ್ಕಂಥದ್ದು. FSL ವರದಿ ಬಂದ ಕೂಡಲೇ ನಾವು ಕ್ರಮ ಕೈಗೊಳ್ತೀವಿ, ದಲಿತ ಸಮುದಾಯಕ್ಕೆ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅವರು ನಿಂದನೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತೇಳಿ ಇದೇ ವಿಜಯೇಂದ್ರ ಅವರು ಮತ್ತು R ಅಶೋಕ್ ಸೇರಿದಂತೆ, ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಬಿಜೆಪಿ ಎಲ್ಲ ನಾಯಕರುಗಳು ಹೇಳಿರುವಂಥದ್ದು. ಮತ್ತೊಂದು ಕಡೆ ಪ್ರಮುಖ ಸಮುದಾಯದ ಸ್ವಾಮೀಜಿಯಾಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿಯು ಕೂಡ ಇದು ನಿಜವೇ ಆಗಿದ್ರೆ ಅಕ್ಷಮ್ಯ ಅಪರಾಧ, ನಾವು ಕ್ಷಮಿಸಲ್ಲ, ಬಿಜೆಪಿ ಕೂಡ ಕ್ಷಮಿಸಬಾರದು ಅಂತ ಹೇಳಿರುವಂಥದ್ದು. ಸದ್ಯ ಈಗಾಗಲೇ ಜೈಲಿಗೆ ಹೋಗಿ ಈಗ ಜಾಮೀನಿನ ಮೇಲೆ ಮುನಿರತ್ನ ಅವರು ಇರ್ತಕ್ಕಂಥದ್ದು. ಅಫ್ಕೋರ್ಸ್ ಮುನಿರತ್ನ ಅವರಿಗೆ ಇದು ಅತಿ ದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥ, ಅವ್ರ ಮೇಲೆ ಊಹೆಗೂ ನಿಲುಕದ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಮಧು ಅವರು ಹೇಳಿದ್ರಿ, ಈಗ R ಅಶೋಕ್ ಅಂತವರು ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಯಾರೆಲ್ಲ ಅವರ ಜೊತೆ ಆತ್ಮೀಯರಾಗಿ ಒಡನಾಟ ಇದ್ರು, ಸಂಪರ್ಕದಲ್ಲಿ, ಅವರೆಲ್ಲರೂ ಕೂಡ ಮುನಿರತ್ನ ಪ್ರಕರಣದ ವಿಚಾರವಾಗಿ ಮುನಿರತ್ನವರ ಹೆಸರು ಹೇಳಿದ್ರೆ ಬೆಚ್ಚಿ ಬೀಳುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದಕ್ಕೆ ಹಲವಾರು ಉದಾಹರಣೆಗಳಿರ್ತಕ್ಕಂಥದ್ದು. ಸುವರ್ಣಸೌಧದಲ್ಲಿ ಅಂದರೆ ಬೆಳಗಾವಿ ನಡೆದಂಥ ಅಧಿವೇಶನದಲ್ಲಿ ಯಾರೊಬ್ಬರು ಕೂಡ ಅವ್ರ ಜೊತೆ ಸೇರ್ಕೊಳ್ಳಿಕ್ಕೆ ಮತ್ತು ಅವ್ರ ಜೊತೆ ಮಾತನಾಡಲಿಕ್ಕೂ ಕೂಡ ಹಿಂದೇಟು ಆಗ್ತಿದ್ರು. ಅಂದ್ರೆ ಈ ಪ್ರಕರಣ ಎಷ್ಟು ಗಂಭೀರ ಸ್ವರೂಪದ್ದು ಮತ್ತು ಇದರಲ್ಲಿ ಯಾರೆಲ್ಲ ವಿಕ್ಟಿಮ್ ಇದ್ದಾರೆ ಅಂತ ಕೂಡ ಇನ್ನೂ ಬಯಲಾಗಬೇಕಾಗಿರ್ತಕ್ಕಂಥದ್ದು. ಎಸ್, ಇವತ್ತು RR ನಗರದಲ್ಲಿ ಗೆದ್ದು ಬರ್ತಿದ್ದಂಥ ಮುನಿರತ್ನ ಅವರಿಗೆ ದಲಿತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅವಹೇಳನ ಮತ್ತು ನಿಂದನೆ ಮತ್ತು ಪದ ಬಳಕೆಯ ವಿಚಾರ ಎಲ್ಲ ಒಂದು ಕಡೆ ಅವರಿಗೆ ಅತಿ ದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಮತ್ತು ರಾಜಕೀಯವಾಗಿ ಹಿನ್ನಡೆ ಆಗಿರ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಮುನಿರತ್ನರವರನ್ನ ಹತ್ತಿರಕ್ಕೂ ಕೂಡ ಸೇರಿಸಿಕೊಳ್ಳದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥ. ಹಾಗಾಗಿ ಮುನಿರತ್ನವರು ಕೂಡ ಈಗ ಅವರ ಇಡೀ ಕ್ಷೇತ್ರದಲ್ಲಿ ಓಡಾಟಕ್ಕೆ ಆರಂಭಿಸಿರ್ತಕ್ಕಂಥದ್ದು ಮತ್ತು ಇಷ್ಟೆಲ್ಲ ಗುರುತರ ಆರೋಪ ಇದ್ದು FSL ವರದಿ ಬಂದರೂ ಕೂಡ ಯಾವ ಬಿಜೆಪಿ ನಾಯಕರು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು, ಯಾವ ಒಕ್ಕಲಿಗ ಸಮುದಾಯ ಸ್ವಾಮೀಜಿ ಇದು ಅಕ್ಷಮ್ಯ ಅಪರಾಧ ಕ್ರಮ ಕೈಗೊಳ್ಬೇಕಂತ ಹೇಳಿದ್ರು, ಇಷ್ಟೆಲ್ಲ ಘಟನೆಗಳಿದ್ರು ಕೂಡ ಬಿಜೆಪಿ ಇವತ್ತು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಮುನಿರತ್ನರವರ ಹಿಂದೆ ಅತಿದೊಡ್ಡ ಶಕ್ತಿಗಳಿದೆ ಅನ್ನೋದು ಕೂಡ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಸ್, ಮೊಟ್ಟೆ ಸಾಮಾನ್ಯವಾಗಿ ಅನೇಕ ಪ್ರಕರಣಗಳಲ್ಲಿ ತಾವು ನೋಡಿದಿರಾ, ಅನೇಕ ಘಟನೆಗಳಲ್ಲಿ ತಾವು ನೋಡಿದಿರಾ. ಮೊಟ್ಟೆ ಎಸೆಯುವ ವಿಚಾರ ಇರ್ಬೋದು, ಅದು ಅಥವಾ ಟೊಮೊಟೊ ಎಸೆಯುವ ವಿಚಾರ ಇರ್ಬೋದು, ಯಾರು ಕೂಡ ಒಂದು ಮೊಟ್ಟೆ ಒಂದು ಟೊಮೊಟೊ ಎಸೆದಂತೆ ಉದಾಹರಣೆ ಇಲ್ಲ. ಎಸ್, ಯಾರೇ ಮೊಟ್ಟೆ ಎಸೆದಿದ್ರು ಕೂಡ ಅದು ತಪ್ಪು. ಅವ್ರು ಹೇಳ್ತಾರೆ ಆಸಿಡ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ. ನಿಮಗೆ ಆಸಿಡ್ ಹಾಕೋದು ಅಷ್ಟು ಸುಲಭದ ಮಾತಲ್ಲ. ನಿಮಗೆ ಆಸಿಡ್ ಅಷ್ಟು ದೂರದಲ್ಲಿ ಹಾಕ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಎಸ್, ನನ್ನ ಕೊಲೆ ಪ್ರಯತ್ನ ನಡೀತಿದೆ, ಕುಸುಮರ್ ಅವ್ರನ್ನ ಮಂತ್ರಿ ಮಾಡಲಿಕ್ಕೆ ಅಂತೇಳಿ ಒಂದಷ್ಟು ಸ್ಟೋರಿ ಹೇಳಿದ್ರು. ಇದು ಅಷ್ಟು ಸುಲಭದ ಮಾತಲ್ಲ. ಇವರು ರಾಜೀನಾಮೆ ಕೊಡೋದಂತೆ, ಅವರು ಬಂದು ಎಲೆಕ್ಷನ್ ನಿಲ್ಲದಂತೆ, ಆಮೇಲೆ ಅವರು ಮಂತ್ರಿ ಆಗೋದಂತೆ, ಇವೆಲ್ಲವೂ ಕೂಡ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆದ್ರೆ ಅವರ ಹೇಳಿಕೆ, ಅವರ ಆರೋಪ ನೋಡಿದ್ರೆ ಒಂದಷ್ಟು ಎಲ್ಲ ಒಂದು ಕಡೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅಂದರೆ ಕಳೆದ ಹೋದ ಇಮೇಜು, ಆ ಭಾಗದಲ್ಲಿ ಅವ್ರಿಗೂ ಕಳೆದುಕೊಂಡಿರ್ತಕ್ಕಂಥ ಅವರ ಅಷ್ಟೂ ಘನತೆ ಅವೆಲ್ಲವನ್ನು ಮತ್ತೆ ಪಡಿಬೇಕಂತ ಅನಿವಾರ್ಯತೆ ಕೂಡ ಅವರಿಗೆ ಇರ್ತಕ್ಕಂಥದ್ದು.
ಈಗಾಗಲೇ ಮೊಟ್ಟೆ ತುಂಬ ಚರ್ಚೆ ಆಗ್ತಿತ್ತು. ಡಾಕ್ಟರ್ ಮಂಜುನಾಥ್ ಅವರು ಬಂದರು. ಇದು ಬಹುಶಃ ಜಗತ್ತಿನಲ್ಲಿ ಮೊಟ್ಟೆ ಹೊಡೆದ ತಕ್ಷಣ ಡ್ಯಾಮೇಜ್ ಆಗುತ್ತೆ ಅನ್ನೋದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವ್ಯಂಗ್ಯವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ನಾಯಕ ಆಗಿರ್ತಕ್ಕಂಥ ಮುನಿರತ್ನವರ ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆ ಎಸೆದು ಅಥವಾ ಅವ್ರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಅಕ್ಷಮ್ಯ ಅಪರಾಧ, ಅದು ತನಿಖೆ ಆಗಬೇಕು ಮತ್ತು ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಟ್ ದ ಸೇಮ್ ಟೈಮ್ ಮೊಟ್ಟೆ ಎಸೆದಿರೋರು ಯಾರೇ ಇದ್ರು ಕೂಡ, ಒಂದು ವೇಳೆ ಕಾಂಗ್ರೆಸ್ನ ಆರೋಪ ಮಾಡೋ ಪ್ರಕಾರ ಮುನಿರತ್ನವರೇ ಇದಕ್ಕೆ ಕತೆ, ಚಿತ್ರಕಥೆ, ನಿರ್ದೇಶನ, ರಚನೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ, ಅವರೇ ಮೊಟ್ಟೆ ಒಡ್ಸ್ಕೊಂಡಿದ್ರು ಕೂಡ ಅದು ಕೂಡ ಅಕ್ಷಮ್ಯ ಅಪರಾಧ. ನಿಮಗೆ ಗಮನಿಸಬಹುದು. ಯಾಕೆ ನಾವು ಹೇಳಿದಂದ್ರೆ ಮೊಟ್ಟೆ ಎಸ್ತರು ಯಾರೇ ಎಸ್ತರು ಕೂಡ ಅದು ಅಕ್ಷಮ್ಯ ಅಪರಾಧ, ಅದು ನಾವು ಖಂಡಿಸ್ತೀವಿ, ಎಲ್ಲರೂ ನಾಗರಿಕ ಸಮಾಜ ಖಂಡಿಸಬೇಕು. ಯಾಕಂದ್ರೆ ಒಬ್ಬ ಶಾಸಕರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೂ ರಕ್ಷಣೆ ಇಲ್ಲ ಅನ್ನೋ ಒಂದು ಮಾತು ಕೂಡ ಬರುವಂಥದ್ದು. ಹಾಗಾಗಿ ಮುನಿರತ್ನ ಅವರು ಆ ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಒಂದಷ್ಟು ಅಬ್ಸರ್ವೇಷನ್ ಅನ್ನ ಬಹಳಷ್ಟು ಜನರು ವಿಶ್ಲೇಷಣೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಮೊಟ್ಟೆ ಎಸಿದ ತಕ್ಷಣ ಆಸಿಡ್ ಅಂತ ಅವ್ರ ಜೊತೆ ಇದ್ದಾರೆ ಹೋಗ್ತಾರೆ. ಒಂದೇ ಮೊಟ್ಟೆ ಎಸ್ತಿರ್ತಕ್ಕಂಥದ್ದು, ಮೊಟ್ಟೆ ಎಸೆಯುವ ಮುಖಾಂತರ ನನ್ನನ್ನು ಕೊಲೆಗೆ ಸಂಚು ಮಾಡಿದ್ರು ಅಂತ ಹೇಳುವಂಥದ್ದು, ಮೊಟ್ಟೆಯಿಂದ ಅದು ಆಸಿಡ್ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಆರೋಪಗಳು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎರಡು ಕಡೆಗಾಗಲೇ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮುನಿರತ್ನವರು ಬೆಳಿಗ್ಗೆ ಅಷ್ಟೇ KC ಜನರಲ್ ಆಸ್ಪತ್ರೆಯಿಂದ ಮೊಟ್ಟೆಯಲ್ಲಿ ತಲೆಗೆ ಒಡಿಸ್ಕೊಂಡಿದ್ದ ಕಾರಣಕ್ಕಾಗಿ ಅವರಿಗೆ ತಲೆ ಸುತ್ತು ಬಂದು ಒಂದಷ್ಟು ಅವರೇ ಹೇಳುವಂತೆ, ಡಾಕ್ಟರ್ ಮಂಜುನಾಥ್ ಅವರು ಹೇಳುವಂತೆ ಅವರಿಗೆ ಒಂದಷ್ಟು ಸಮಸ್ಯೆ ಆಗಿದ್ದ ಕಾರಣಕ್ಕಾಗಿ ಇಡೀ ರಾತ್ರಿ ಅವರು ಚಿಕಿತ್ಸೆಯನ್ನು ಪಡೆದುಕೊಂಡು ಈಗ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಮೊಟ್ಟೆ ಪ್ರಕರಣ ಸಾಮಾನ್ಯವಾಗಿ ಒಂದಷ್ಟು ಅವ್ರಿಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನ ಎಸ್ತಿದ್ರು ಕೂಡ ಮುನಿರತ್ನವರ ಹಿನ್ನೆಲೆಯ ಕಾರಣಕ್ಕಾಗಿ, ಮುನಿರತ್ನವರ ಮೇಲೆ ಇರ್ತಕ್ಕಂಥ ಗುರುತರವಾದ ಗಂಭೀರವಾದ ಪ್ರಕರಣದ ಕಾರಣಕ್ಕಾಗಿ, ಮುನಿರತ್ನವರು ಏನು ಹನಿ ಟ್ರ್ಯಾಪ್ ಮಾಡಿದ್ರೆ ಎಂಬ ಆರೋಪದ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ಅನುಮಾನಗಳು ಹುಟ್ಟುವಂತದ್ದು ಸತ್ಯ. ಹಾಗಾಗಿ ಸರ್ಕಾರ